ಡಾಕ್ಟರ್ ಶಿವರಾಮ್ ಕಾರಂತರ ಬಡಾವಣೆ ಸೈಟ್ಗಳಿಗೆ ಈಗ ಆನ್ಲೈನ್ ಅರ್ಜಿ ಶುಲ್ಕ ಎಷ್ಟಾಗುತ್ತೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ನೋಂದಣಿ ಶುಲ್ಕ ಎಷ್ಟು, ಮತ್ತು ಇದು ಸ್ಕ್ವೇರ್ ಫೀಟಲ್ಲಿ ಎಷ್ಟು ಅಮೌಂಟು, ಮತ್ತು ಸುಮಾರು 34,000 ಸೈಟ್ಗಳಲ್ಲಿ ಈಗ ಸರ್ಕಾರದವರು ಸರ್ಕಾರದವರು ಎಷ್ಟು ಸೈಟ್ಗಳು ಇಲ್ಲಿ ಸಾರ್ವಜನಿಕ ಅರ್ಜಿ ಕರೆಯಲಾಗ್ತಾ ಇದೆ, ಇವೆಲ್ಲ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. ಬನ್ನಿ, ಇನ್ನೂ ಹೊಸದಾಗಿ ಅಪ್ಡೇಟ್ ಬೇಕು ಅಂದರೆ ಸೈಟ್ಗಳು ಅಪ್ಡೇಟು ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶಿವರಾಮ್ ಕಾರಂತರ ಬಡಾವಣೆ, ಬೆಂಗಳೂರು ಉತ್ತರ ಭಾಗ, BDS ಸೈಟ್ಗಳಿಗೆ ಈಗ ಏನು ನಿಮಗೆ ವಿಡಿಯೋ ತೋರಿಸ್ತಾ ಇದ್ದೀರಲ್ಲ, ಇದು BDS ಸೈಟ್ಗಳು. ಫ್ರೆಂಡ್, ಇಲ್ಲಿ ಶಿವರಾಮ ಕಾರಂತರ ಬಡಾವಣೆ. ಫ್ರೆಂಡ್, ಇವತ್ತು ಅಂದರೆ ಏನು, ಇವತ್ತು ಡಾಕ್ಟರ್ ಮುಖ್ಯಮಂತ್ರಿ DK ಶಿವಕುಮಾರ್ ಮತ್ತು ಏನು ಪ್ರಾಧಿಕಾರ BDA ಪ್ರಾಧಿಕಾರ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ. ಅದು ಏನು ತೀರ್ಮಾನ ಮಾಡಿದ್ದಾರೆ, ಮತ್ತು ಇಲ್ಲಿ ಅರ್ಜಿ ಶುಲ್ಕ ಎಷ್ಟಾಗುತ್ತೆ, ಮತ್ತು ಸ್ಕ್ವೇರ್ ಫೀಟಲ್ಲಿ ಎಷ್ಟು ಅಮೌಂಟು, ಮತ್ತು ಇದು ಯಾವಾಗ ಅರ್ಜಿ ಕರೀತಾರೆ, ಪರಿಶಿಷ್ಟ ಜಾತಿಯರಿಗೆ ಅರ್ಜಿ ಶುಲ್ಕ ಎಷ್ಟು, ಸಾಮಾನ್ಯ ವರ್ಗದವ್ರಿಗೆ ಅರ್ಜಿ ಶುಲ್ಕ ಎಷ್ಟು, ಎಲ್ಲ ಸಂಪೂರ್ಣವಾಗಿ ಡೀಟೇಲ್ಸ್ ನಾನು ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿಬಿಡಿ. ಬನ್ನಿ, ಹಾಗಾದರೆ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಏನೇ ಒಂದು BDS ಸೈಟ್ಗೆ ಅರ್ಜಿ ಕರೆದಾಕೊಂಡಿದ್ರು ಆಗಿ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಈಗ ಸಭೆಯಲ್ಲಿ ನಡೆದಿರುವಂತಹ ಅಪ್ಡೇಟ್ ಏನು ಅನ್ನೋದು ನಿಮಗೆ ಸಂಪೂರ್ಣವಾಗಿ ವಿಡಿಯೋ ತಿಳಿಸ್ತೀನಿ. ಫ್ರೆಂಡ್, ಈಗ ಸಾಕಷ್ಟು ಜನ ಕೇಳ್ತಾಯಿದ್ರು, ಸರ್ ನಾವು BDS ಸೈಟು ನಾವು ತಳಕ್ಕೆ ಇಂಟ್ರೆಸ್ಟ್ ಪಡ್ತಾ ಇದ್ದೀವಿ, ಇದು ಸ್ಕ್ವೇರ್ ಫೀಟ್ ಎಷ್ಟಾಗುತ್ತೆ, ಮತ್ತು ಇಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಸಿಗುತ್ತೆ, ಆನ್ಲೈನಲ್ಲಿ ಅರ್ಜಿ ಯಾವಾಗ ಕರೀತಾರೆ ಅಂತ ಕೇಳ್ತಾಯಿದ್ರು. ಫ್ರೆಂಡ್, ಆನ್ಲೈನಲ್ಲಿ ಅರ್ಜಿಗೆ ಈಗ ಸಭೆಯಲ್ಲಿ ತೀರ್ಮಾನ ನಡೆದಿರೋ ಅಂಥದ್ದು. ಸುಮಾರು 1 ತಿಂಗಳು ಒಳಗಡೆ ನಾವು ಆನ್ಲೈನ್ ಅರ್ಜಿ, ಸಾರ್ವಜನಿಕರ ಆನ್ಲೈನ್ ಅರ್ಜಿ ಕರಿತೀವಿ ಅಂತ ತಿಳಿಸ್ತಾ ಇದ್ದಾರೆ. ಫ್ರೆಂಡ್, ಏನು ಈಗ ಸದ್ಯಕ್ಕೆ ರೈತರಿಗೆ ಕೊಟ್ಟಿ ನಂತರ ಅವ್ರಿಗೂ ಕೊಟ್ಟು ನಂತರ ಈ 2,500 ಸೈಟ್ಗಳು, ಏನು 2,500 ಸೈಟ್ಗಳು ಇದಾವಲ್ಲ, ಸಾರ್ವಜನಿಕ ಆನ್ಲೈನ್ ಅರ್ಜಿ ಕರೆಯಲಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಸುಮಾರು ಸೈಟ್ಗಳು 30 × 60 30-40 ಸೈಟ್ಗಳು ಅಳತೆ ಉಳ್ಳಂತಹ 2,500 ಸೈಟ್ಗಳು ಈಗ ಸರ್ಕಾರದಿಂದ BDA ಕಡೆಯಿಂದ ಅರ್ಜಿ ಹಾಕೋಣಕ್ಕೆ ತೀರ್ಮಾನ ಆಗಿದೆ. ಫ್ರೆಂಡ್, ಇಲ್ಲಿ ಸುಮಾರು ಏನು ಅವ್ರಿಗೆ ಕಳೆದ ವರ್ಷ ಸಾಕಷ್ಟು ಸರಿ ಇದು ಅರ್ಜಿ ಕರೆಯುತ್ತಿದ್ದು, ಬಟ್ ಮಿಸ್ ಆಗಿದೆ. ಈ ಸರಿ ಇನ್ನೊಂದು ತಿಂಗಳೊಳಗೆ ನಾವು ಅರ್ಜಿ ಕರಿತೀವಿ ಸಾರ್ವಜನಿಕರಿಗೆ ಅಂತ ಕ್ಲಿಯರಾಗಿ ತಿಳಿಸಿದ್ದಾರೆ. ಬನ್ನಿ, ಹಾಗಾದರೆ ಅರ್ಜಿ ಶುಲ್ಕ ಎಷ್ಟಾಗುತ್ತೆ ಅಂತ ನೋಡೋದಾದರೆ, ಫ್ರೆಂಡ್, ಇಲ್ಲಿ ಟೋಟಲಾಗಿ ನಿಮಗೆ ಎಲ್ಲ ವಿಷಯ ಮಾಹಿತಿ ಕೊಡ್ತೀನಿ, ಮತ್ತು ಸ್ಕ್ವೇರ್ ಫೀಟಲ್ಲಿ ಎಷ್ಟಾಗುತ್ತೆ ಅಮೌಂಟು ಅನ್ನೋದು ನಿಮಗೆ ತಿಳಿಸ್ಬಿಡ್ತೀನಿ. ನೋಡಿ, ಅವ್ರು ತಿಳಿಸ್ತಾ ಇರೋ ಪ್ರಕಾರ ಏನು ಲಾಸ್ಟಲ್ಲಿ ನಿಮಗೆ ಸ್ಕ್ವೇರ್ ಫೀಟ್ ಅಮೌಂಟು ಸೈಟ್ ಬಗ್ಗೆ ಸ್ಕ್ವೇರ್ ಫೀಟಲ್ಲಿ ಎಷ್ಟು ಅಂತ ತಿಳಿಸ್ತೀನಿ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಅರ್ಜಿ ಶುಲ್ಕ, ನೀವೇನಾದ್ರು ಅರ್ಜಿ ಹಾಕಬೇಕು ಅಂದರೆ ಅದಕ್ಕೂ ಒಂದು ನಿಗದಿತವಾದಂಥ ಶುಲ್ಕ ಇಲ್ಲಿ ಅರ್ಜಿ ಹಾಕೋಕ್ಕೆ ಕೇಳ್ತಾ ಇದ್ದಾರೆ. ಫ್ರೆಂಡ್, ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 500 ರೂಪಾಯಿ ಅಂತ ಕೇಳ್ತಾ ಇದ್ದಾರೆ. ಸಾಮಾನ್ಯ ವರ್ಗದವರಿಗೆ 1,000 ರೂಪಾಯಿ, ಮತ್ತು ನೋಂದಣಿ ಶುಲ್ಕ 2,000 ರೂಪಾಯಿ. ಇದನ್ನು ಹಿಂತಿರುಗಿಸಲಾಗುವುದಿಲ್ಲ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ SC ST ಅವರಿಗೆ 500 ರೂಪಾಯಿ, ಮತ್ತು ಸಾಮಾನ್ಯ ವರ್ಗದವ್ರು 1,000 ರೂಪಾಯಿ. ಇನ್ನು ನೋಂದಣಿ ಶುಲ್ಕ ಅಂತ 2,000 ಅಂತಲೂ ಸಹ ಕೊಟ್ಟಿದ್ದಾರೆ. ಇದು ಅಮೌಂಟು ಯಾವುದೇ ಕಾರಣಕ್ಕೂ ನಾವು ಹಿಂತಿರ್ಸಲ್ಲ. ಇದು ಈ ಅಮೌಂಟು ಅರ್ಜಿ ಆಗ್ತಿರಲ್ಲ, ಅದು ಅಮೌಂಟ್ ನಾವು ಹಿಂತಿರ್ಸಲ್ಲ. ನೀವೇನೋ ಬೇಡ ಅನ್ನೋ ಕ್ಯಾನ್ಸಲ್ ಏನೋ ಇದಾದರೆ ಅದು ತಿರ್ಸಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿ ಇನ್ನೂ ಸ್ವಲ್ಪ ದಿನದಲ್ಲೇ ಗೊತ್ತಾಗುತ್ತೆ. ಏನು ಇದು ಸೈಟ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಾಗುತ್ತೆ. ಫ್ರೆಂಡ್, ಇನ್ನು ಸಾಕಷ್ಟು ಜನ ಹೇಳಬೇಕು ಅಂತಂದರೆ, ಇದು ಸುಮಾರು ಒಂದು 32,000 ಸೈಟ್ಗಳು ನಿರ್ಮಾಣ ಆಯ್ತಾ ಇರೋದು ಇದು ಈ ಸೈಟ್ಗಳಲ್ಲಿ. ಸದ್ಯಕ್ಕೆ ಏನು ರೈತರಿಗೆ ಸ್ವಲ್ಪ ಕೊಟ್ಟು ಮಿಕ್ಕಿರೋ ಅಂಥವು 2,000 ಚಿಲ್ಲರೆವು ಮಾತ್ರ ಇಲ್ಲಿ ನಾವು ಕರಿತಾ ಇದ್ದೀವಿ ಅರ್ಜಿ. ಮಿಕ್ಕ ಅಂಥವು ಇನ್ನು ಕೋರ್ಟ್ ಆದೇಶ ಬಂದಮೇಲೆ ಮತ್ತೆ ಕರಿತೀವಿ ಅಂತ ತಿಳಿಸ್ತಾ ಇದೆ. ಹಾಗಾದರೆ ಸ್ಕ್ವೇರ್ ಫೀಟ್ ಎಷ್ಟಾಗುತ್ತೆ ಅಂದರೆ, ಇದು ಎಷ್ಟು ಸ್ಕ್ವೇರ್ ಫೀಟ್ ಆಗುತ್ತೆ ನೋಡಿ. ಈ ಸೈಟು 30-40 ಸೈಟ್ಗಳು ಅಂತ ತಿಳಿಸ್ತಾ ಇದ್ದಾರೆ. 30-40 ಸೈಟ್ಗಳು ಅಂತ ತಿಳಿಸ್ತಾ ಇದ್ದಾರೆ. ಬಟ್ ಇದು ಸ್ಕ್ವೇರ್ ಫೀಟ್ ತಿಳಿಸೋ ಪ್ರಕಾರ ಹಿಂದಿನ
ಏನು ನಿಗದಿಯಾಗಿತ್ತೋ 4,900 ರೂಪಾಯಿ ಸ್ಕ್ವೇರ್ ಫೀಟಲ್ಲಿ ಇದು ನಿಗದಿಯಾಗಿತ್ತಂತೆ. ಅದೇ ಇನ್ನೂ ಏನೋ ಅಪ್ಡೇಟು ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಫ್ರೆಂಡ್. ಅದೇನಾರ ಇನ್ನೂ ಜಂಪ್ ಆಗೋದನ್ನು ಸ್ಕ್ವೇರ್ ಫೀಟಲ್ಲಿ ಈ ಸದ್ಯಕ್ಕೆ ಅಂದಾಜು ಪ್ರಕಾರ 4,900 ಸ್ಕ್ವೇರ್ ಫೀಟಲ್ಲಿ ಆದರೆ ಅದೇ ಆಗ್ಬೋದು. ಇನ್ನೂ ಜಾಸ್ತಿ ಆಡುತ್ತೇನೋ ಗೊತ್ತಿಲ್ಲ. ಅದ್ರ ಬಗ್ಗೆ ಇನ್ನೂ ತೀರ್ಮಾನ ಪ್ರಾಧಿಕಾರ ತಾಳುತ್ತೆ. ಇನ್ನು ಒಂದು ತಿಂಗಳೊಳಗೆ ಆನ್ಲೈನ್ ಅರ್ಜಿ ಕರೆದಾಗ ಖಂಡಿತವಾಗಿ ನಿಮಗೆ ಅಪ್ಡೇಟು ತಿಂಗಳೊಳಗೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟರೊಳಗೆ ನಿಮಗೆ ಅಪ್ಡೇಟ್ ಮಾಡಿಕೊಡ್ತೀನಿ ಅಂತ ಹೇಳ್ತಾ ವಿಷಯ ತಿಳಿಸ್ತಾ ಇದ್ದೀನಿ ಫ್ರೆಂಡ್. ಇದು ಸುತ್ತ ಸುಮಾರು 18 ಹಳ್ಳಿಗಳಲ್ಲಿ ನಿರ್ಮಾಣ ಆಯ್ತಿರುವಂತಹ BDA ಸೈಟ್ಗಳು ರಾಜ್ಯ ಸರ್ಕಾರದಿಂದ BDA ವತಿಯಿಂದ ರೆಡಿ ಆಯ್ತಿರುವಂತಹ ಸೈಟ್ಗಳು ಅಂತಲೇ ಹೇಳ್ಬೋದು. ತಾಳಾಂತರು ಆಸಕ್ತಿ ಇರೋರು ನಾನು ನಿಮಗೆ ಆನ್ಲೈನ್ ಅರ್ಜಿ ಕರೆದಾಗ ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. ಈಗ ಅಪ್ಡೇಟ್ ಬಂದಿತ್ತು, ಯಾವ ರೀತಿ ನಿಮಗೆ ಕೊಟ್ಟನೋ ಅದೇ ರೀತಿ ನಿಮಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋಸ್ ಮುಗಿಸ್ತಾ ಇದ್ದೀನಿ.